ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ವಿಶೇಷವಾಗಿ ಒಂದು ದೊಡ್ಡ ಮನೆ ಕುಟುಂಬದವರ ಒಂದು ಸೌಭಾಗ್ಯ. ಯಾಕೆಂದರೆ ನಾವು ಬದುಕುವಂತಹ ಒಂದು ಅವಧಿಯಲ್ಲಿ ಇಂಥ ಒಂದು ಒಳ್ಳೆಯ ಸದವಕಾಶ ನಮಗೆ ದೇವರು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇದು ನಮ್ಮ ಹಿರಿಯರ ಪುಣ್ಯ ಅಂತ ನಾವು ಭಾವಿಸಬೇಕು. ಯಾಕೆಂದರೆ ನಮಗಿನ್ನು ಸದ್ಯಕ್ಕೆ 12 ವರ್ಷಗಳ ತನಕ ಯಾವುದೇ ರೀತಿಯ ಜೀರ್ಣೋದ್ಧಾರ ಪ್ರಕ್ರಿಯೆ ಇಲ್ಲಿ ಮಾಡುವಂತಿಲ್ಲ. ಹಾಗಾಗಿ ನಮ್ಮ ಜೀವಿತಾವಧಿಯಲ್ಲಿ ನಮಗೊಂದು ಒದಗಿದ ಒಳ್ಳೆಯ ಸುಸಂದರ್ಭ ಅಂತ ನಾವು ಭಾವಿಸಿಕೊಂಡು ಇದು ನಮ್ಮ ಕೆಲಸ ಎನ್ನುವ ದೃಷ್ಟಿ ನಾವು ವಿಶೇಷವಾಗಿ ನಾವು ಇದರಲ್ಲಿ ಭಾಗವಹಿಸಬೇಕು. ಎಷ್ಟು ನಾವು ಇದರಲ್ಲಿ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಭಾಗಿಗಳಾಗ್ತೇವೋ ಅಷ್ಟು ಪುಣ್ಯ ಫಲ ನಮಗೆ ಇದರಿಂದ ಒದಗಿ ಬರ್ತದೆ. ವಿಶೇಷವಾಗಿ ಈ ಕರಾವಳಿಯ ಪ್ರದೇಶದಲ್ಲಿ ನಾಗದೇವತೆಗಳ ಆರಾಧನೆಗೆ ಬಹಳವಾದ ಒಂದು ಪ್ರಾಶಸ್ತ್ಯ ಇದೆ. ವಿಶೇಷವಾಗಿ ನಾಗದೇವತೆಗಳ ವಾಸಭೂಮಿ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ನಾಗದೇವರ ಭೂಮಿಯನ್ನ ನಾವು ಪಡೆದುಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಯಾವುದೋ ಒಂದು ಸಣ್ಣ ವಸ್ತುವನ್ನು ಇನ್ನೊಬ್ಬರಿಂದ ಪಡೆದಾಗ ಥ್ಯಾಂಕ್ಸ್ ಅಂತ ಹೇಳ್ತೇವೆ, ಉಪಕಾರವನ್ನು ಸ್ಮರಣೆ ಮಾಡ್ತೇವೆ. ಅದು ಶಬ್ದಕ್ಕೆ ಅರ್ಥ ಇಲ್ಲದಿದ್ರೂ ಸಹ ಅದನ್ನು ಹೇಳುವುದಂತೂ ಇದ್ದೇ ಇದೆ. ವಿಶೇಷವಾಗಿ ನಾಗದೇವತೆಗಳು ವಾಸ ಮಾಡಿಕೊಂಡಂತಹ ಈ ಭೂಮಿಯಲ್ಲಿ ಪರಶುರಾಮರ ಮೂಲಕ ನಮಗಿದು ಒದಗಿ ಬಂದಿದೆ. ಹಾಗಾಗಿ ದೇವರು ಕೊಟ್ಟ ಭೂಮಿ, ದೇವರ ಮೂಲಕ ನಾಗದೇವತೆಗಳನ್ನು ಅನುಗ್ರಹಿಸಿದಂತಹ ಭೂಮಿ. ಹಾಗಾಗಿ ಎಲ್ಲ ಕುಟುಂಬದವರಿಗೂ ಸಹ ದೇವರು ದೈವಗಳು ಇದ್ದ ಹಾಗೆ ನಾಗದೇವರು ಅಂತ ಇದ್ದೇ ಇರ್ತಾರೆ. ವಿಶೇಷವಾಗಿ ಆ ಬನ ಒಂದು ಅದು ಜೀರ್ಣ ಒಳಗಾದಾಗ ಅದನ್ನು ಉದ್ಧಾರ ಮಾಡಬೇಕು ಅಂತ ಹೇಳ್ತೇವೆ. ಹೊಸ ಒಂದು ದೇವಾಲಯವನ್ನ ಕಟ್ಟಿ ಬಿಂಬವನ್ನ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿದ್ರೆ ಅದು ಬಹಳ ಕಷ್ಟ ಸಾಧ್ಯ. ಯಾಕಂದ್ರೆ ಆ ಒಂದು ಜಾಗ ಅತ್ಯಂತ ಪ್ರಶಸ್ತವಾದ ಜಾಗ ಅಂತ ನಿರ್ಣಯ ಮಾಡುವುದೇ ಬಹಳ ಕಷ್ಟ. ಇಂಥ ಸಂದರ್ಭದಲ್ಲಿ ದೇವಾಲಯವನ್ನ ಕಟ್ಟಿ ಅಲ್ಲೊಂದು ನೂತನ ಬಿಂಬವನ್ನ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡುವುದು ಬಹಳ ಕಷ್ಟ ಇದೆ. ಆದರೆ ಸುಲಭದ ಒಂದು ಪುಣ್ಯ ಫಲ ಏನು ಕೇಳಿದ್ರೆ, ಹಿಂದಿನವರು ಆರಾಧಿಸಿಕೊಂಡು ಬಂದಂತಹ ಆ ನಾಗದೇವತೆಗಳು ಅಥವಾ ದೇವತೆಗಳು ಅಥವಾ ದೈವಗಳು ಅದೇ ಸ್ಥಳದಲ್ಲಿ ಅನಾನುಕೂಲವಾದರೆ ಮಾತ್ರ ಅದನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲವಾದರೆ ಅದೇ ಸ್ಥಳದಲ್ಲಿ ನೂತನವಾದ ಒಂದು ಆಲಯವನ್ನ ಕಟ್ಟಿ ಜೀರ್ಣೋದ್ಧಾರಗೊಳಿಸಿದಂತಹ ನಾಗಬನದಲ್ಲಿ ಅಥವಾ ದೈವಸ್ಥಾನದಲ್ಲಿ ಆ ದೈವಗಳನ್ನು ನಾಗದೇವತೆಗಳನ್ನ ಪುನಃ ಪ್ರತಿಷ್ಠಾಪನೆ ಮಾಡುವಂತಹದ್ದು ದೊಡ್ಡ ಪುಣ್ಯದ ಕೆಲಸ. ನಮಗೆ ಸಂಪತ್ತು ಬೇಕು ಅಂತಾದ್ರೆ, ಆರೋಗ್ಯ ಬೇಕು ಅಂತಾದ್ರೆ, ಸಂತಾನ ಬೇಕು ಅಂತಾದ್ರೆ, ಎಲ್ಲ ರೀತಿಯ ದಾರಿದ್ರ್ಯ ನಿವೃತ್ತಿ ಆಗಬೇಕು ಅಂತಾದ್ರೆ ವಿಶೇಷವಾಗಿ ನಾಗದೇವತೆಗಳನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಸರ್ವಪ್ರೀತಿ ಅವಶ್ಯಂ ಕರಣೀಯ ಪುತ್ರಾರೋಗ್ಯಸ್ಯ ಪ್ರಾಪ್ತಯೇ ಅಂತ ಕೃಷ್ಣ ಸೂತ್ರಗಳು ಹೇಳುವಾಗಲೂ ಸಹ ಅನಾರೋಗ್ಯ ನಿವೃತ್ತಿಗೋಸ್ಕರ, ಆರೋಗ್ಯ ಪ್ರಾಪ್ತಿಗೋಸ್ಕರ, ವಿಶೇಷವಾಗಿ ಸಂತಾನ ಪ್ರಾಪ್ತಿಗೋಸ್ಕರ ನಾಗದೇವತೆಗಳ ಆರಾಧನೆ ವಿಶೇಷವಾಗಿ ನಮಗೆ ಹೇಳ್ತಾರೆ. ನಾವು ನಿಜವಾಗಿ ಮಾಡಬೇಕಾದದ್ದು ಭಗವಂತನ ಆರಾಧನೆ. ಆದರೆ ಭಗವಂತನಿಗೆ ಪರಿವಾರ ರೂಪದಲ್ಲಿ ವಿಶೇಷವಾಗಿ ಭಗವಂತನ ಸೇವೆ ಮಾಡತಕ್ಕ ಸೌಭಾಗ್ಯವನ್ನು ಪಡೆದಂತಹ ದೇವರು ಅದು ಶೇಷದೇವರು. ಹಿಂದಿನ ಕಲ್ಪದಲ್ಲಿ ರುದ್ರದೇವರಾಗಿದ್ದುಕೊಂಡು ಉಪ್ಪಿನ ಸಮುದ್ರದಲ್ಲಿ 40 ಕಲ್ಪಗಳ ಸಾಧನೆಯನ್ನ ಮಾಡಿ ಶೇಷದೇವರ ಪದವಿಯನ್ನು ಪಡಿತಾರೆ. ಶೇಷದೇವರ ಸೌಭಾಗ್ಯ ಅಂತಹದ್ದು ಕೇಳಿದ್ರೆ ಅವರಿಗೆ 1000 ನಾಲಿಗೆ. ನಮಗೆ ತುಂಬ ನಾಲಿಗೆ ಇದೆ, ಆದರೆ ಶೇಷದೇವರಿಗೆ 1000 ನಾಲಿಗೆ. ಆ 1000 ನಾಲಿಗೆಗಳಲ್ಲಿಯೂ ಸಹ ವಿಶೇಷವಾಗಿ ಪಂಚರಾತ್ರಾಗಮಗಳಿಂದ ಸುತ್ತಿನಾದ ಭಗವಂತನನ್ನ ನಿತ್ಯ ಕೊಂಡಾಡ್ತಾ ಇರ್ತಾರೆ. ನಾವು ಸ್ವಲ್ಪ ಸಮಯದಲ್ಲಿ ಮಾತ್ರ, ಮನಸ್ಸು ಬಂದಾಗ, ಒಳ್ಳೆಯ ಅವಕಾಶ ಬಂದಾಗ ಮಾತ್ರ ನಾವು ನಾರಾಯಣ ಹರಿಕೃಷ್ಣ ಅಂತ ಹೇಳ್ತೇವೆ. ಯಾವುದೋ ಒಂದು ಕ್ಷಣದಲ್ಲಿ ಮಾಡ್ತೇವೆ. ಆದರೆ ಶೇಷದೇವರು ಎಲ್ಲ ಲೌಕಿಕ ವ್ಯಾಪಾರಗಳನ್ನು ಬಿಟ್ಟು ನಿರಂತರವಾಗಿ ದೇವರ ನಾಮಸ್ಮರಣೆಯ ನಾಲಿಗೆಯಿಂದ ಮಾಡ್ತಾ ಇರ್ತಾರೆ. ಇನ್ನು ಕಣ್ಣು ತೆರೆದ್ರೆ ಅವರಿಗೆ 2000 ಕಣ್ಣು. ಎಲ್ಲಿ ಕಂಡರೂ ಸಹ ಸಾಕ್ಷಾತ್ ಭಗವಂತನೇ ಕಾಣ್ತಾನೆ. ಅಷ್ಟೇ ಅಲ್ಲ, ಇಡೀ ದೇಹದ ಮೇಲೆ ಭಗವಂತನನ್ನ ಮಲಗಿಸಿಕೊಂಡಂತಹ ದೇವರು. ಹಾಗಾಗಿ ಎಲ್ಲಿ ನೋಡಿರುವವನಿಗೆ ಭಗವಂತನ ಅವಯವವೇ ದೇಹಕ್ಕೆ ತಾಯಿಕೊಂಡಿರ್ತದೆ. ಇಂಥ ಒಂದು ಸೌಭಾಗ್ಯವನ್ನು ಪಡೆದಂತಹ ಶೇಷದೇವರು ವಿಶೇಷವಾಗಿ ಅಷ್ಟಕುರು ನಾಗದೇವತೆಗಳಿಗೆ ಪ್ರಧಾನ ದೇವತೆ ಅಂತ ಹೇಳ್ತಾರೆ. ಅಂತ ಒಂದು ನಾಗದೇವತೆಗಳನ್ನ ಈ ಪ್ರತೀಕದಲ್ಲಿ ನಾವು ವಿಶೇಷವಾಗಿ ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ. ಹಿಂದಿನವರು ಆರಾಧಿಸಿಕೊಂಡಂತಹ ಈ ಬನ ಜೀರ್ಣಗೊಳ್ಳಿದಾಗ ಎಲ್ಲರೂ ಸೇರಿ ವಿಶೇಷವಾಗಿ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಎಲ್ಲರೂ ಸಹಕಾರವನ್ನ ಇತ್ತು ಒಂದು ಕಾಲ ಒದಗಿ ಬಂತು ಅಂತ ಅರ್ಥ. ಅಂತ ಒಂದು ಸಂತಾನ ಒದಗಿ ಬಂದಾಗ ಎಲ್ಲರೂ ಸಹಿ ಭಕ್ತಿ ಶ್ರದ್ಧೆಯಿಂದ ಆ ಜೀರ್ಣೋದ್ಧಾರಕ್ಕೆ ಕೈ ಹಾಕಿದ್ದೇವೆ. ಒಂದು ದೇವರಿಗೆ ಒಳ್ಳೆಯ ಆಲಯ ನಿರ್ಮಾಣ ಮಾಡಿದ್ದೇವೆ. ನಾವು ಸಣ್ಣ ಮಗುವಿಗೆ ಒಂದು ಹೊಸ ಅಂಗಿ ತೆಗೆಸಿಕೊಟ್ರೆ ಬಹಳ ಖುಷಿ ಪಡ್ತದೆ. ಅದೇ ರೀತಿ ದೇವರು ಹಾಗೆ, ನನಗೊಬ್ಬ ಭಕ್ತ ಇಷ್ಟು ಜನರು ಸೇರಿಕೊಂಡು ನನಗೊಂದು ಒಳ್ಳೆಯ ಆಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿ ದೇವರು ವಿಶೇಷವಾಗಿ ಪ್ರಸನ್ನರಾಗ್ತಾರೆ. ಅಷ್ಟೇ ಅಲ್ಲ, ಆ ಕಲಾ ಸಂಕೋಚ ಮಾಡಿ ಪುನಃ ಕಲೆಯನ್ನ ದೇವರಲ್ಲಿ ತುಂಬಿಸುವಂತಹದ್ದು ಸಹ ಅತ್ಯಂತ ಭಕ್ತಿ ಶ್ರದ್ಧಾಪೂರ್ವಕ ನಡೆಯಬೇಕಾದದ್ದು.
ಒಳ್ಳೆಯ ಗೌಜು ಗಮ್ಮತ್ತನ್ನು ಮಾಡುವಂಥದ್ದಲ್ಲ. ಅದು ವಿಶೇಷವಾಗಿ ಯಜಮಾನ ಮತ್ತು ಭಕ್ತವರ್ಗದವರು ಎಷ್ಟು ಅದರಲ್ಲಿ ಇದು ಮಾನಸಿಕವಾಗಿ ಅದರಲ್ಲಿ ತೊಡಗಿಸಿಕೊಳ್ತಾರೋ ಅಷ್ಟು ನಮಗೆ ಪುಣ್ಯ ಫಲ ಒದಗಿ ಬರ್ತದೆ ಅಂತ ಒಂದು ಒಳ್ಳೆಯ ಸಂದರ್ಭ ನಮಗೆ ಇವತ್ತು ಒದಗಿ ಬಂದಿದೆ. ನೂತನವಾದ ಆಲಯವನ್ನ ನಿರ್ಮಾಣ ಮಾಡಿಕೊಂಡು ಆ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಕ್ರಿಯೆಗಳಿವೆ. ಈ ನೂತನ ಆಲಯವನ್ನು ನಿರ್ಮಾಣ ಮಾಡುವಾಗ ನಾವು ಭೂಮಿಯನ್ನು ಅಗಿತೇವೆ, ಮರವನ್ನ ಕತ್ತರಿಸ್ತೇವೆ, ಕಲ್ಲನ್ನ ಕಡಿತೇವೆ. ಈ ದೋಷ ಪರಿಹಾರಕ್ಕೋಸ್ಕರ ರಕ್ಷೋಗ್ರಹವನ್ನು ಮಾಡಿಕೊಂಡು ಎಲ್ಲಿಂದೋ ತಂದ ಭೂಮಿಯ ಮಣ್ಣನ್ನು ಇದಕ್ಕೆ ಹಾಕ್ತೇವೆ, ಈ ಮಣ್ಣನ್ನು ಹೊರಗಡೆ ಹಾಕ್ತೇವೆ. ಆ ಮಣ್ಣಿನಲ್ಲಿ ಏನಾದರೂ ದುರಿತಗಳು ಸಂಕ್ರಾಂತವಾದರೆ ಆ ದುರಿತಗಳಿಂದ ರಕ್ಷಣೆಗೋಸ್ಕರ ಸುದರ್ಶನ ಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಈ ಸ್ಥಳ ಭಗವಂತನ ಆವಾಸ ಸ್ಥಳವಾಗಬೇಕು. ಅದಕ್ಕೋಸ್ಕರ ಪ್ರಾಸಾದ ವಾಸ್ತು ದೇವತೆಗಳು ಅಂತಿದ್ದಾರೆ. ಗೃಹ ವಾಸ್ತು ದೇವತೆಗಳು ಬೇರೆ, ಪ್ರಾಸಾದ ವಾಸ್ತು ದೇವತೆಗಳು ಅಂತಿದ್ದಾರೆ. ಆ ಪ್ರಾಸಾದ ವಾಸ್ತು ದೇವತೆಗಳನ್ನ ಮಂಡಲದಲ್ಲಿ ಆಯಾಯ ಸ್ಥಾನದಲ್ಲಿ ಆವಾಹನೆ ಮಾಡಿ ಅವರಿಗೆ ಬಲಿಯನ್ನ ಕೊಟ್ಟು ಅವರಲ್ಲಿ ಪ್ರಾರ್ಥನೆ ಮಾಡಿ ಈ ಸ್ಥಳದಲ್ಲಿ ನಿರಂತರವಾಗಿ ಸನ್ನಿಹಿತರಾಗಿದ್ದುಕೊಂಡು ವಿಶೇಷವಾಗಿ ಆ ಸ್ಥಳ ಶುದ್ಧಿಯ ಜೊತೆಯಲ್ಲಿ ಬರತಕ್ಕ ಭಕ್ತರಿಗೆ ಆ ದೇವರ ಪ್ರಸಾದ ಸಿಗುವ ಹಾಗೆ, ಭಗವಂತನ ಅನುಗ್ರಹ ಸಿಗುವ ಹಾಗೆ ವಿಶೇಷವಾಗಿ ಅನುಗ್ರಹಿಸ್ತಾರೆ. ಒಂದು ಸಲ ವಾಸ್ತು ಪೂಜೆಯನ್ನು ಮಾಡಿದರೆ 12 ವರ್ಷಗಳ ತನಕ ನಿರಂತರವಾಗಿ ಆ ಸ್ಥಳದಲ್ಲಿ ಆ ದೇವತೆಗಳು ಇರ್ತಾರೆ ಅಂತ ಅರ್ಥ. ಹಾಗಾಗಿ ಒಬ್ಬರ ಹೆಸರು ಟೈಪ್ ಮಾಡಿದ್ರೆ ಅವರ ಎಲ್ಲಾ ಜಮೀನುಗಳು ಕಾಣಿಸುತ್ತವೆ ಅಂದ್ರೆ ನಂಬ್ತೀರಾ? ಇದು ಈಗ ಲ್ಯಾಂಡೀಡ್ ಆಪ್ನಲ್ಲಿ ಸಾಧ್ಯ. ಹಾಗೆ ಭಗವಂತನ ಅನುಗ್ರಹ ಸಿಗುವ ಹಾಗೆ ವಿಶೇಷವಾಗಿ ಅನುಗ್ರಹಿಸ್ತಾರೆ. ಒಂದು ಸಲ ವಾಸ್ತು ಪೂಜೆಯನ್ನು ಮಾಡಿದರೆ 12 ವರ್ಷಗಳ ತನಕ ನಿರಂತರವಾಗಿ ಆ ಸ್ಥಳದಲ್ಲಿ ಆ ದೇವತೆಗಳು ಇರ್ತಾರೆ ಅಂತ ಅರ್ಥ. ಹಾಗಾಗಿ ಈ ಸ್ಥಳದಲ್ಲಿ ಯಾವ ಸಂದರ್ಭದಲ್ಲಿ ಬಂದರೂ ಸಹ ನಾಗದೇವರು ಇರ್ತಾರೆ, ವಾಸ್ತು ದೇವತೆಗಳು ಇರ್ತಾರೆ. ಹಾಗಾಗಿ ವಾಸ್ತು ದೇವತೆಗಳ ಇನ್ನೊಂದು ಕೆಲಸ ಏನು ಕೇಳಿದ್ರೆ ಅಸ್ತು ಅಸ್ತು ಅಂತ ಹೇಳ್ತಾ ಇರ್ತಾರೆ, ಆಗ್ಲಿ ಆಗ್ಲಿ ಅಂತ. ಹಾಗಾಗಿ ನಾವು ಇಲ್ಲಿ ಬಂದು ಈ ಸ್ಥಳಕ್ಕೆ ಒಂದು ಏನಾದರೂ ಒಳ್ಳೆಯ ಪ್ರಾರ್ಥನೆ ಮಾಡಿದರೆ ಅದೇ ಸಂದರ್ಭದಲ್ಲಿ ದೇವತೆಗಳು ಅಸ್ತು ಅಂತ ಹೇಳಿದಾಗ ನಮಗೆ ಅದು ವಿಶೇಷವಾಗಿ ಫಲಿಸ್ತದೆ. ಹಾಗಾಗಿ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಆ ನಾಗ ಪ್ರತಿಷ್ಠೆಗೆ ಸಂಬಂಧಪಟ್ಟ ಎಲ್ಲ ಸತ್ಕರ್ಮಗಳನ್ನು ನಿನ್ನೆ ದಿವಸ ಆಚರಣೆ ಮಾಡಿಕೊಂಡು ಇವತ್ತಿನ ದಿವಸ ಪ್ರತಿಷ್ಠಾ ಹೋಮ ಹಾಗೂ ಪಂಚವಿಂಶತಿ ಕಲಶ 25 ವಿಶೇಷವಾಗಿ ಕೇಶವಾದ ಭಗವದ್ ರೂಪಗಳನ್ನು ಸಂಕರ್ಷಣ ರೂಪಿ ಭಗವಂತನನ್ನು ಆವಾಹನೆ ಮಾಡಿಕೊಂಡು ಮಾಡಿದ ಎಲ್ಲ ರೀತಿಯ ಪೂಜೆ, ಶಿಲಾ ಪ್ರತಿಷ್ಠಾ. ಆ ಪ್ರತಿಷ್ಠಾ ಸಾಧಾರಣವಾಗಿ ಅದು ನಾವು ಒಂದು ಲೆಕ್ಕದಲ್ಲಿ ಇದು ಒಳ್ಳೆಯ ಮುಹೂರ್ತ ಅಂತ ತೀರ್ಮಾನ ಮಾಡಿಕೊಂಡು ನಮ್ಮ ಬೇರೆ ಅನುಕೂಲಕ್ಕೋಸ್ಕರ ಊಟಕ್ಕೆ ಅದಕ್ಕೆ ಇದಕ್ಕೆ ಅಂತ ತಿಳ್ಕೊಂಡು ನಾವೊಂದು ಮುಹೂರ್ತವನ್ನು ನಿಗದಿಪಡಿಸ್ತೇವೆ. ಆ ಮುಹೂರ್ತದಲ್ಲಿ ಏನಾದರೂ ದೋಷಗಳಿದ್ರೆ ಅದರ ಒಂದು ಪರಿಹಾರಕ್ಕೋಸ್ಕರ ಒಂದು ವಿಶೇಷವಾದ ಭಗವಂತನ ಅನುಗ್ರಹ ಪ್ರಾಪ್ತಿಗೋಸ್ಕರ ನವಗ್ರಹ ಹೋಮವನ್ನು ಮಾಡಿಕೊಂಡಿದ್ದೇವೆ. ದುರಿತ ಪರಿಹಾರಕ್ಕೋಸ್ಕರ ಪವಮಾನ ಎನಿಸಿದಂತಹ ಹರಿವಾಯು ದೇವಗಳ ಸಂಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದೇವೆ. ಇದೆಲ್ಲ ಮಾಡಿಕೊಂಡು ಇವತ್ತಿನ ದಿವಸ ವೃಷಭ ಲಗ್ನದ ಮುಹೂರ್ತದಲ್ಲಿ ದೇವ ಶಿಲೆಯನ್ನ ನೂತನ ಬಿಂಬವನ್ನ ಜೀರ್ಣಗೊಂಡಂತಹ ಬಿಂಬವನ್ನು ವಿಸರ್ಜನೆ ಮಾಡಿ ಅದಕ್ಕೆ ಪ್ರತ್ಯಾಮ್ನಾಯವಾಗಿ ನೂತನ ಬಿಂಬಗಳ ಜೊತೆಯಲ್ಲಿ ಹೊಸದಾದ ಒಂದು ನೂತನ ಮೇವವನ್ನು ಪ್ರತಿಷ್ಠೆ ಮಾಡಿ ಜೀವಕಲೆಯನ್ನು ತುಂಬಿ ಕಲಶಾಭಿಷೇಕದ ಮೂಲಕ ಆ ಸನ್ನಿಧಾನ ಮತ್ತೆ ಪೂರ್ಣ ಜಾಗೃತವಾಗುವ ಹಾಗೆ ಯಥಾಶಕ್ತಿ ಮಾಡಿಕೊಂಡಿದ್ದೇವೆ. ದೇವರಿಗೆ ಮಂಗಳಾರತಿ ಅಂತ ಹೇಳಿದ್ರೆ ಅದು ಅತ್ಯಂತ ಪ್ರಸನ್ನವಾದ ಕಾಲ ಅಂತರ್ಥ. ಎಲ್ಲ ಧೂಪದೀಪ ನೈವೇದ್ಯಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ದೇವರು ಅತ್ಯಂತ ಸಂಪ್ರಸನ್ನರಾಗಿದ್ದಾರೆ ಅಂತ. ಅಂತ ಸಂದರ್ಭದಲ್ಲಿ ನಾವು ದೇವರ ಏನಾದರೂ ಬೇಡಿದ್ರೆ, ಒಬ್ಬ ಶ್ರೀಮಂತ ತುಂಬಾ ಖುಷಿಯಾಗಿದ್ದಾಗ ಏನಾದರೂ ಬೇಡಿದ್ರೆ ತಕ್ಷಣ ಕೊಟ್ಬಿಡ್ತಾನೆ. ಅದೇ ರೀತಿ ದೇವರ ಒಂದು ಮಂಗಳಾರತಿಯನ್ನು ಮಾಡಿದಂತಹ ದೇವರು ಅತ್ಯಂತ ಪ್ರಸನ್ನರಾಗಿರ್ತಾರೆ ಅಂತ. ಅಂಥ ಸಂದರ್ಭದಲ್ಲಿ ಎಲ್ಲ ಭಕ್ತವರ್ಗವು ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಮುಖ್ಯವಾಗಿ ನಾವು ಮಾಡಿದಂತಹ ಏನೊಂದು ಸತ್ಕರ್ಮದ ಈ ಒಂದು ಪ್ರಕ್ರಿಯೆಯಲ್ಲಿ ಏನಾದರೂ ನ್ಯೂನಾತಿಕ ದೋಷಗಳು ಇದ್ದೇ ಇರ್ತದೆ. ಅದಕ್ಕೆಲ್ಲ ಕ್ಷಮೆಯನ್ನು ಇತ್ತು ಮಾಡಿದ ಒಂದು ಭಕ್ತಿ ಶ್ರದ್ಧಾ ಪುರಸ್ಸರವಾದಂತಹ ಒಂದು ಪೂಜೆಯನ್ನು ಭಗವಂತ ಪ್ರಸನ್ನಚಿತ್ತನಾಗಿ ಸ್ವೀಕಾರ ಮಾಡಿಕೊಂಡು ವಿಶೇಷವಾಗಿ ಈ ಸ್ಥಳ ನಂಬಿಕೊಂಡು ಬಂದಂಥ ಯಾವ ಯಾವ ಕುಟುಂಬಗಳಿವೆಯೋ ಆ ಎಲ್ಲ ಕುಟುಂಬದವರು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದರೆ ವಿಶೇಷವಾಗಿ ಅನುಗ್ರಹಿಸುವ ಹಾಗೆ ಸಹಕರಿಸಿದ ಎಲ್ಲ ಭಕ್ತವರ್ಗದವರಿಗೆ ಬರತಕ್ಕ ಎಲ್ಲ ರೀತಿಯ ದುರಿತಗಳನ್ನು ವಿಶೇಷವಾಗಿ ಪರಿಹಾರ ಮಾಡಿಕೊಟ್ಟು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಅನುಗ್ರಹಿಸಿ ಇನ್ನಷ್ಟು ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ನಿರಂತರವಾಗಿ ಈ ಸ್ಥಳಕ್ಕೆ ಬರುವ ಒಂದು ಯೋಗ ಭಾಗ್ಯದೇವರು ಕರುಣಿಸುವ ಜೊತೆಯಲ್ಲಿ ಅನೇಕ ರೀತಿಯ ಸೇವೆಯನ್ನು ಮಾಡಿ ಆ ಪ್ರಸನ್ನನಾದ ಭಗವಂತ ಅನುಗ್ರಹ ಸಂಪಾದನೆ ಮಾಡಿಕೊಂಡು ಮಾಡತಕ್ಕ ವೃತ್ತಿ ಕ್ಷೇತ್ರ ಉತ್ತರೋತ್ತರ ವಿವೃದ್ಧಿಯನ್ನು ಕರುಣಿಸಿ ನಮ್ಮ ಮಕ್ಕಳಿಗೂ ಇದನ್ನು ಹೇಳಿಕೊಟ್ಟು ಮಕ್ಕಳೂ ಸಹ ಮುಂದೆ ಇದನ್ನು ಮುಂದುವರಿಸಿಕೊಂಡು ಹೋಗತಕ್ಕ ಜವಾಬ್ದಾರಿಯನ್ನು ಮಕ್ಕಳಿಗೆ ನಾವು ಹೊರಿಸಿ ನಾವು ಕೃತಾರ್ಥರಾಗುವ ಜೊತೆಯಲ್ಲಿ ವಿಶೇಷವಾಗಿ ಭಗವಂತನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ ಬದುಕತಕ್ಕ ಯೋಗ ಭಾಗ್ಯ ಕರುಣಿಸಿ ಪರಮ ಶ್ರೇಯಸ್ಸನ್ನು ಕರುಣಿಸಿ ಮಾಡತಕ್ಕ ಎಲ್ಲ ಸತ್ಕರ್ಮಗಳು ಭಗವಂತನ ಚಿತ್ತಕ್ಕೆ ಒಂದು ಎಲ್ಲ ರೀತಿಯಿಂದಲೂ ಸಹ ಭಗವಂತನ ಪೂರ್ಣಾನುಗ್ರಹ ಇಡೀ ಕುಟುಂಬಕ್ಕೆ ಆಗುವ ಹಾಗೆ ದೇವರು ಪರಮಾನುಗ್ರಹವನ್ನು ಪರಮ ಶ್ರೇಯಸ್ಸನ್ನು ಮಾಡಿ ಕರುಣಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸರ್ಪಾದ್ಯಷ್ಟ ಗುಣಾಗಾಂತ ಸ್ವಾಮಿ